ಡಿಸೆಂಬರ್ ತಿಂಗಳು. ಹರಿಯಾಣದಲ್ಲಿ ಶೀತಳ ಗಾಳಿ ಮತ್ತು ಹಿಮದಿಂದ ಆವೃತವಾಗಿರುತ್ತದೆ. ಮೈ ನಡುಗಿಸುವ ಚಳಿಯಲ್ಲಿ ರಾಜೇಂದ್ರ ಪ್ರಸಾದ್ ಅವರು ರಸ್ತೆ ಬದಿಯ ಒಂದು ಕಲ್ಲಿನ ಮೇಲೆ ನಡುಗುತ್ತಾ ಕುಳಿತಿದ್ದರು. ಚಳಿಯನ್ನು ತಡೆದುಕೊಳ್ಳಲಾಗದೆ ಕುಗ್ಗಿ ಹೋಗಿದ್ದರು. ನಿರಂತರವಾಗಿ ಒಂದೇ ಭಂಗಿಯಲ್ಲಿ ಕುಳಿತಿರುವುದರಿಂದ ಅವರ ಬೆನ್ನು ಸೊಂಟ ನೋವು ಬಂದಿತ್ತು. ಮೈ ಮೇಲೆ ದಪ್ಪನೆಯ ಬಟ್ಟೆಯಿಂದ ಮಾಡಿದ ಧೋತಿ ಕುರ್ತಾ ಇತ್ತು. ಒಂದು ಹಳೆಯ ಮಫ್ಲರ್ ಅವರ ಕಿವಿ ತಲೆ ಮುಚ್ಚಲು ಅಸಮರ್ಥವಾಗಿತ್ತು. ಒಂದು ತೆಳ್ಳಗಿನ ಶಾಲು ಹೊದ್ದುಕೊಂಡಿದ್ದರು. ಅದರಿಂದ ತಣ್ಣನೆ ಗಾಳಿ ಒಳಗೆ ಸೇರುತ್ತಿತ್ತು. ಜೋರಾದ ನಡುಕ ಬರುತ್ತಿತ್ತು. ಇಂತಹ ವಿಷಮ ವಾತಾವರಣದಲ್ಲಿ ಅವರ ವೃದ್ಧ ಕಣ್ಣು ದೂರದ ಕತ್ತಲಲ್ಲಿ ತಮ್ಮ ಮಗ ಅನಿಲ್ನನ್ನು ನೋಡಲು ಹಾತೊರೆಯುತ್ತಿದ್ದರು. ಇಷ್ಟು ಬಾರಿ ಎಷ್ಟು ದೂರದವರೆಗೆ ಕಣ್ಣು ಹಾಯಿಸಿದರೂ ಸಫಲತೆ ದೊರೆಯಲಿಲ್ಲ. ಇಂದು ಮಧ್ಯಾಹ್ನ ಮಗನೊಂದಿಗೆ ಫರೀದಾಬಾದ್ನಿಂದ ಹೊರಟಿದ್ದರು. ತುಂಬಾ ದಿನಗಳಿಂದ ಅವರ ಮಂಡಿ ನೋವು ಕಡಿಮೆಯಾಗುವ ಸೂಚನೆ ಕಾಣಿಸಲಿಲ್ಲ. ಹಗಲು ರಾತ್ರಿ ನೋವು ಅನುಭವಿಸುತ್ತಿದ್ದರು. ನಿನ್ನೆ ಸಂಜೆ ಮಂಡಿ ನೋವು ಹೆಚ್ಚಾದಾಗ ಅನಿಲ್ ಕಾಳಜಿ ತೋರಿಸುತ್ತಾ ಹೇಳಿದನು, ಅಪ್ಪಾಜಿ, ನಿಮ್ಮ ಮಂಡಿ ನೋವು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಾ ಇದೆ. ಡೆಲ್ಲಿಯಲ್ಲಿ ಮಂಡಿ ನೋವಿಗೆ ತುಂಬಾ ಒಳ್ಳೆಯ ಡಾಕ್ಟರ್ ಇದ್ದಾರೆ. ನಾಳೆ ನಿಮ್ಮನ್ನು ತೋರಿಸಲು ಅಲ್ಲಿಗೆ ಕರೆದುಕೊಂಡು ಹೋಗುತ್ತೇನೆ. ಮಗನ ಮಾತು ಕೇಳಿ ಅವರು ಹೇಳಿದರು, ಮಗ, ಈ ಮಂಡಿ ನೋವು ಅಂತಹ ಕಾಯಿಲೆ ಎಂದರೆ ಅದು ವೃದ್ಧಾಪ್ಯ ಕಾಲದಲ್ಲಿ ಎಲ್ಲರಿಗೂ ಬಂದೇ ಬರುತ್ತದೆ. ಇದು ಚಿಕಿತ್ಸೆಯಿಂದ ಗುಣಪಡಿಸಲು ಸಾಧ್ಯವಿಲ್ಲ. ಹಾಗೇನೂ ಇಲ್ಲ ಅಪ್ಪಾಜಿ, ಒಳ್ಳೆಯ ಚಿಕಿತ್ಸೆ ಸಿಕ್ಕಿದರೆ ಎಲ್ಲವೂ ಸಾಧ್ಯವಾಗುತ್ತದೆ. ನೋಡುತ್ತೀರಿ, ಅಲ್ಲಿಯ ಚಿಕಿತ್ಸೆ ಪಡೆದ ಮೇಲೆ ನೀವು 10 ದಿನದಲ್ಲಿ ಚೆನ್ನಾಗಿ ನಡೆದಾಡುತ್ತೀರಿ. ತಮ್ಮ ಮಗನ ಮನಸ್ಸಿನಲ್ಲಿ ತಮ್ಮ ಬಗ್ಗೆ ಇರುವ ಕಾಳಜಿಯನ್ನು ನೋಡಿ ಅವರಿಗೆ ಹೃದಯ ತುಂಬಿ ಬಂದಿತು. ಆಗ ವಿದೇಶದಲ್ಲಿರುವ ಅವರ ಮೊಮ್ಮಗ ತನ್ಮಯನ ಫೋನ್ ಬಂದಿತು ಮತ್ತು ಅವನು ಎಲ್ಲರ ಯೋಗಕ್ಷೇಮವನ್ನು ಕೇಳುತ್ತಾ ಅವನ ಅಜ್ಜನ ಹತ್ತಿರ ಮಾತನಾಡಿದನು. ಅವರ ಮಂಡಿ ನೋವಿನ ಬಗ್ಗೆ ಚಿಂತಿತನಾಗಿ ವಿಚಾರಿಸಿದನು. ಅವರು ಹೇಳಿದರು, ನಾಳೆ ನಿಮ್ಮ ಪಪ್ಪ ನನಗೆ ಚಿಕಿತ್ಸೆ ಕೊಡಿಸಲು ಕರೆದುಕೊಂಡು ಹೋಗುತ್ತಾರೆ. ನೀನು ಯೋಚನೆ ಮಾಡಬೇಡ. ನೀನು ಕೇವಲ ನಿನ್ನ ಓದಿನ ಬಗ್ಗೆ ಯೋಚಿಸು. ನಿನ್ನ ಪರಿಶ್ರಮದಿಂದಾಗಿ ನೀನು ವಿದೇಶದಲ್ಲಿ ಓದುವ ಅವಕಾಶ ಪಡೆದುಕೊಂಡಿರುವೆ. ಚಿಂತೆ ಮಾಡದಿರಲು ಹೇಗೆ ಸಾಧ್ಯ? ತಾತ, ನೀವು ನನ್ನ ಬೆಸ್ಟ್ ಫ್ರೆಂಡ್. ನಾನು ಚಿಕ್ಕಂದಿನಲ್ಲಿ ನಿಮ್ಮ ಮತ್ತು ಅಜ್ಜಿಯ ಜೊತೆ ಬೆಳೆದಿದ್ದೇನೆ. ಮಮ್ಮಿ ಪಪ್ಪ ನಗರದಲ್ಲಿ ನೌಕರಿ ಮಾಡುತ್ತಿದ್ದರು. ನಾನು ನಿಮ್ಮಿಬ್ಬರ ಹೃದಯಕ್ಕೆ ಹತ್ತಿರವಾಗಿದ್ದೇನೆ. ಅಜ್ಜಿಯನ್ನು ಕಳೆದುಕೊಂಡಿದ್ದೇನೆ, ನಿಮ್ಮನ್ನು ಕಳೆದುಕೊಳ್ಳುವುದಿಲ್ಲ. ನೀವು ನಿಮ್ಮ ಬಗ್ಗೆ ಪೂರ್ತಿ ಕಾಳಜಿ ತೆಗೆದುಕೊಳ್ಳಿ. ಸರಿ ಮಗನೇ, ಸರಿ. ನಾನು ನನ್ನ ಬಗ್ಗೆ ಪೂರ್ತಿ ಗಮನ ಕೊಡುತ್ತೇನೆ ಎಂದು ನಗುತ್ತಾ ಹೇಳಿ ಫೋನ್ ಇಟ್ಟರು. ಮಧ್ಯಾಹ್ನ 3 ಗಂಟೆ ವೇಳೆಗೆ ಅನಿಲ್ ತಮ್ಮ ಅಪ್ಪಾಜಿಯನ್ನು ಸ್ಕೂಟರ್ ಮೇಲೆ ಕರೆದುಕೊಂಡು ಹೊರಟರು. ಸಂಜೆ 5 ಗಂಟೆ ವೇಳೆಗೆ ಅವರ ದೆಹಲಿ ತಲುಪಿದರು. ಡೆಲ್ಲಿ ನಗರವನ್ನು ಪ್ರವೇಶಿಸುವ ಸ್ವಲ್ಪ ದೂರದಲ್ಲಿ ಅನಿಲ್ ರಸ್ತೆ ಬದಿಯಲ್ಲಿ ಸ್ಕೂಟರ್ ನಿಲ್ಲಿಸಿದನು ಮತ್ತು ಹೇಳಿದನು, ಜನಸಂದಣಿ ಇಲ್ಲಿಂದ ಶುರುವಾಗುತ್ತದೆ. ನಾನು ಮೊದಲು ಹೋಗಿ ಡಾಕ್ಟರ್ ಅಪಾಯಿಂಟ್ಮೆಂಟ್ ತೆಗೆದುಕೊಂಡು ಬರುತ್ತೇನೆ. ಅಲ್ಲಿವರೆಗೆ ನೀವು ನನಗಾಗಿ ಇಲ್ಲಿಯೇ ಕಾಯುತ್ತೀರಿ. ರಾಜೇಂದ್ರ ಪ್ರಸಾದ್ ಗಾಬರಿಯಿಂದ ಹೇಳಿದರು, ಮಗ, ನನ್ನನ್ನು ನಿನ್ನ ಜೊತೆ ಕರೆದುಕೊಂಡು ಹೋಗು. ನಾನು ಒಬ್ಬನೇ ಇಲ್ಲಿ ಕುಳಿತು ಏನು ಮಾಡುವುದು? ಅರೆ ಅಪ್ಪಾಜಿ, ಸಾಯಂಕಾಲದ ಸಮಯ. ಈ ಸಮಯದಲ್ಲಿ ಎಲ್ಲರೂ ಆಫೀಸಿನಿಂದ ಮನೆಗೆ ಹೋಗುತ್ತಾರೆ. ದಿಲ್ಲಿಯಂತಹ ನಗರಗಳಲ್ಲಿ ಈ ಸಮಯದಲ್ಲಿ ತುಂಬಾ ಜನಸಂದಣಿ ಇರುತ್ತದೆ. ಇಂತಹ ಜನಸಂದಣಿಯಲ್ಲಿ ನಿಮ್ಮನ್ನು ಹಿಂದೆ ಕೂರಿಸಿಕೊಂಡು ಸ್ಕೂಟರ್ ಓಡಿಸುವುದು ಸುಲಭದ ಕೆಲಸವಲ್ಲ. ಎಲ್ಲಾದರೂ ಬಿದ್ದು ಮೂಳೆ ಮುರಿದರೆ ಈ ವಯಸ್ಸಿನ ತುಂಬಾ ಕಷ್ಟವಾಗುತ್ತದೆ. ನೀನು ಹೇಳುತ್ತಿರುವುದು ಸರಿಯಾಗಿದೆ ಮಗ. ಹೌದು ಅಪ್ಪಾಜಿ, ನಾನು ಹೆಚ್ಚು ಸಮಯ ತೆಗೆದುಕೊಳ್ಳುವುದಿಲ್ಲ. ಕೇವಲ ಅರ್ಧ ಗಂಟೆಯಲ್ಲಿ ಡಾಕ್ಟರ್ ಅಪಾಯಿಂಟ್ಮೆಂಟ್ ತೆಗೆದುಕೊಂಡು ಬಂದು ಬಿಡುತ್ತೇನೆ. ನಿಮ್ಮನ್ನು ಹೆಚ್ಚು ಸಮಯ ಕಾಯುವಂತೆ ಮಾಡುವುದಿಲ್ಲ. ಹೀಗೆ ಹೇಳಿ ಅನಿಲ್ ಸ್ಕೂಟರ್ ತೆಗೆದುಕೊಂಡು ಹೊರಟನು. ರಾಜೇಂದ್ರ ಪ್ರಸಾದ್ ರಸ್ತೆಯ ಬಳಿಯಲ್ಲಿ ಇರುವ ಕಲ್ಲಿನ ಮೇಲೆ ಕುಳಿತುಕೊಂಡರು. ಅರ್ಧ ಗಂಟೆ ಎಂದು ಹೇಳಿ ಹೋಗಿದ್ದ ಅನಿಲ್ ಈಗ 1 ಗಂಟೆಗೂ ಹೆಚ್ಚಾಯಿತು. ಇಲ್ಲಿಯವರೆಗೆ ಏಕೆ ಬರಲಿಲ್ಲ ಎಂದು ಗೊತ್ತಾಗುತ್ತಿಲ್ಲ. ನಿಧಾನಕ್ಕೆ ಸಂಜೆ ಕತ್ತಲಾಗುತ್ತಾ ಬಂದಿತು. ರಾಜೇಂದ್ರ ಪ್ರಸಾದ್ ಅವರಿಗೆ ಅಸಹಾಯಕರ ಆಗುತ್ತಿರುವಂತೆ ಅನಿಸಿತು. ಈಗ ನಿಧಾನಕ್ಕೆ ಜನಸಂದಣಿ ಕಡಿಮೆಯಾಗುತ್ತಾ ಬಂದಿದ್ದು ರಸ್ತೆಯಲ್ಲಿ ಮೌನ ಆವರಿಸಿತು. ಅಲ್ಲೊಂದು ಇಲ್ಲೊಂದು ಗಾಡಿಗಳು ಹೋಗುತ್ತಿದ್ದವು. ನಂತರ ಇದ್ದಕ್ಕಿದ್ದಂತೆ ಸ್ಟ್ರೀಟ್ ಲೈಟ್ ಕೂಡ ಬಂದಾಯಿತು. ಕತ್ತಲೆಯ ರಾತ್ರಿ ಆಗಿತ್ತು. ನಿರ್ಜನ ರಸ್ತೆ ಭಯಾನಕವಾಗಿ ಕಾಣಿಸುತ್ತಿತ್ತು. ಮೈ ಕೊರೆಯುವ ಚಳಿ ಇತ್ತು. ಅವರು ಮೇಲಿನಿಂದ ಕೆಳಗಿನವರೆಗೆ ತಮ್ಮನ್ನು ಶಾಲ್ನಲ್ಲಿ ಸುತ್ತಿಕೊಂಡರು. ಕಗ್ಗತ್ತಲೆಯ ರಾತ್ರಿಯಲ್ಲಿ ಕುಳಿತಿದ್ದರು. ಅವರಿಗೆ ಭಯವಾಗಲು ಶುರುವಾಯಿತು. ನಂತರ ಒಂದು ನಾಯಿ ಇವರು ಶಾಲ್ನಲ್ಲಿ ಸುತ್ತಿಕೊಂಡಿರುವುದನ್ನು ನೋಡಿ ಇವರ ಹತ್ತಿ ಬಂದು ಬೊಗಳುತ್ತಿತ್ತು. ಅವರು ಹತ್ತಿರದಲ್ಲಿ ಇದ್ದ ಒಂದು ಕಲ್ಲನ್ನು ಎತ್ತಿ ಅದನ್ನು ಓಡಿಸಲು ಪ್ರಯತ್ನಿಸುತ್ತಿದ್ದರು. ಆದರೆ ಕಲ್ಲನ್ನು ಎತ್ತಿಕೊಂಡಿರುವುದನ್ನು ನೋಡಿ ನಾಯಿ ಅವರ ಎಡಕ್ಕೆ ಬಲಕ್ಕೆ ಸುತ್ತುತ್ತಾ ಇನ್ನೂ ಜೋರಾಗಿ ಬೊಗಳುತ್ತಿತ್ತು. ಅದು ಜೋರಾಗಿ ಬೊಗಳುತ್ತಿರುವುದನ್ನು ನೋಡಿ ಅಕ್ಕಪಕ್ಕದಲ್ಲಿದ್ದ ಇನ್ನಿತರ ನಾಯಿಗಳು ಅಲ್ಲಿಗೆ ಬಂದವು. ಎಲ್ಲವೂ ಒಟ್ಟಾಗಿ ಸೇರಿ ಬೊಗಳಲು ಶುರು ಮಾಡಿದವು. ನಾಯಿಗಳ ಅಬ್ಬರವನ್ನು ನೋಡಿ ರಾಜೇಂದ್ರ ಪ್ರಸಾದ್ ಅವರಿಗೆ ನಡುಕ ಉಂಟಾಯಿತು.
ಅವರ ಕಣ್ಣಲ್ಲಿ ಕಣ್ಣೀರು ಕೂಡ ಬಂದಿತ್ತು. ಯಾರೋ ಒಬ್ಬರು ಎಲ್ಲಿಂದಲೋ ಬಂದು ನಾಯಿಗಳಿಗೆ ರಸ್ತೆಯ ಈ ಕಡೆ ಕೆಲವು ಚಪಾತಿಗಳನ್ನು ಹಾಕಿ ನಾಯಿಗಳು ಅಲ್ಲಿಗೆ ಹೋಗುವಂತೆ ಮಾಡಿ ಹೊರಟು ಹೋದರು. ನಾಯಿಗಳು ರೊಟ್ಟಿ ತಿನ್ನುವುದರಲ್ಲಿ ನಿರತರಾದರು. ರಾಜೇಂದ್ರ ಪ್ರಸಾದ್ ನೆಮ್ಮದಿಯ ನಿಟ್ಟುಸಿರು ಬಿಟ್ಟರು. ಆದರೆ ಆ ನೆಮ್ಮದಿ ಕ್ಷಣಿಕವಾದದ್ದಾಗಿತ್ತು. ಅವರ ಮನಸ್ಸಿನಲ್ಲಿ ಮಗ ಎಲ್ಲಿಗೆ ಹೋದನು ಎನ್ನುವ ಚಿಂತೆ ಕಾಡುತ್ತಿತ್ತು. ಅವರು ಯೋಚನೆ ಮಾಡುತ್ತಿದ್ದರು, ಅನಿಲ್ಗೆ ಈ ನಗರದಲ್ಲಿ ಇದೇ ಹಾಸ್ಪಿಟಲ್ ಸಿಕ್ಕಿತೆ. ನಮ್ಮ ನಗರದಲ್ಲಿ ಎಷ್ಟೊಂದು ಹಾಸ್ಪಿಟಲ್ಗಳಿವೆ. ತನ್ನ ವೃದ್ಧ ಅಪ್ಪನನ್ನು ಈ ರೀತಿ ರಸ್ತೆಯ ಬದಿಯಲ್ಲಿ ಬಿಟ್ಟು ಇವನು ಎಲ್ಲಿ ನಾಪತ್ತೆಯಾಗಿ ಹೋದನು? ಒಂದು ಕಡೆ ಚಳಿಯಿಂದಾಗಿ ಮೂಳೆಗಳು ತುಂಡಾಗಿ ಹೋಗುತ್ತಿವೆ ಎಂದು ಅನಿಸುತ್ತಿದೆ. ಇನ್ನೊಂದು ಕಡೆ ಹಸಿವಿನಿಂದ ಹೊಟ್ಟೆ ಕಂಗಾಲಾಗಿದೆ. ಅಂಗಡಿಗೆ ಹೋಗಿ ಚಹಾ ಕುಡಿಯಲು ಜೇಬಿನಲ್ಲಿ 20 ರೂಪಾಯಿ ಕೂಡ ಇಲ್ಲ. ಚಹಾ ಕುಡಿದರೆ ಚಳಿ ಸ್ವಲ್ಪ ಕಡಿಮೆಯಾಗಿ ಹೊಟ್ಟೆಗೂ ಸ್ವಲ್ಪ ನೆಮ್ಮದಿ ಆಗುತ್ತಿತ್ತು. ಇದ್ದಕ್ಕಿದ್ದಂತೆ ಅವರ ಮನಸ್ಸಿಗೆ ಭಯಾನಕ ಯೋಚನೆ ಬಂದಿತ್ತು. ಅವರ ಮನಸ್ಸಿನಲ್ಲಿ ಸಂಶಯ ಮನೆ ಮಾಡಿತ್ತು. ಒಂದು ಕ್ಷಣದಲ್ಲಿ ಅವರ ಚಳಿ ಮತ್ತು ಹಸಿವೆ ಮಾಯವಾಯಿತು. ಅನಿಲ್ ಸ್ಕೂಟರ್ ಮೇಲೆ ಹೋಗಿದ್ದಾನೆ. ಅವನು ಹೆಲ್ಮೆಟ್ ಹಾಕಿಕೊಂಡಿದ್ದಾನೆ ಇಲ್ವೇ? ದಿಲ್ಲಿಯ ಜನಸಂದಣಿ ರಸ್ತೆಗಳು ಅಪಾಯಕಾರಿ ಆಗಿವೆ. ಸರಾಯಿ ಕುಡಿದು ಗಾಡಿ ಚಲಾಯಿಸುವವರ ಲೆಕ್ಕವೇ ಇಲ್ಲ. ಎಲ್ಲಾದರೂ ಅವನ ಸ್ಕೂಟರ್ ಆಕ್ಸಿಡೆಂಟ್ ಆಗಿಲ್ಲ ತಾನೆ? ಯಾವುದಾದರೂ ವಾಹನ ವೇಗವಾಗಿ ಬಂದು ಅವನ ಸ್ಕೂಟರ್ಗೆ ಹಿಂದಿನಿಂದ ಡಿಕ್ಕಿ ಹೊಡೆದರೆ? ಯಾವುದಾದರೂ ದೊಡ್ಡ ಟ್ರಕ್ ಡಿಕ್ಕಿ ಹೊಡೆದು ಅವನು ಕೆಳಗೆ ಬಿದ್ದು? ಇಲ್ಲ ಯೋಚಿಸಿದ್ದರಿಂದ ಅವರ ಕರುಳು ಕಿತ್ತು ಬಂದಾಯಿತು. ಅವರು ಆತಂಕಕ್ಕೆ ಒಳಗಾದರು. ನಂತರ ತಮಗೆ ತಾವೇ ಹೇಳಿಕೊಂಡರು, ರಾಜೇಂದ್ರ ಪ್ರಸಾದ್, ನಿನ್ನ ವೃದ್ಧಾಪ್ಪ ನಿನ್ನ ಮನಸ್ಸನ್ನು ಹಾಳು ಮಾಡಿದೆ ಎಂದು ಕಾಣುತ್ತದೆ. ನಿನಗೆ ಬುದ್ಧಿ ಇಲ್ಲ. ನಿನ್ನ ಮಗನ ಬಗ್ಗೆ ನೀನು ಹೀಗೆಲ್ಲ ಯೋಚನೆ ಮಾಡುತ್ತೀಯಲ್ಲ, ನಾಚಿಕೆ ಆಗಬೇಕು ನಿನಗೆ. ಇಲ್ಲ, ಹೀಗೂ ಆಗಿರಬಹುದು. ಡಾಕ್ಟರ್ ಹತ್ತಿರ ಅಪಾಯಿಂಟ್ಮೆಂಟ್ ತೆಗೆದುಕೊಂಡು ಬರಲು ಸ್ವಲ್ಪ ಹೆಚ್ಚು ಸಮಯವಾಗಿರಬಹುದು. ಇಲ್ಲ, ಸ್ಕೂಟರ್ನಲ್ಲಿ ಪೆಟ್ರೋಲ್ ಮುಗಿದು ಹೋಗಿರಬಹುದು. ತಮಗೆ ತಾವೇ ಧೈರ್ಯ ತಂದುಕೊಂಡರು. ಅವರ ಮನಸ್ಸಿನಲ್ಲಿ ಅಪಘಾತದ ಭಯ ಕಾಡುತ್ತಿತ್ತು. ಕೆಲವೊಮ್ಮೆ ಶ್ಲೋಕಗಳನ್ನು ಹೇಳಿದರೆ ಕೆಲವೊಮ್ಮೆ ದೇವರುಗಳಲ್ಲಿ ಬೇಡಿಕೊಳ್ಳುತ್ತಿದ್ದರು. ಅವರಿಗೆ ಒಂದು ಅರ್ಥವಾಗಿತ್ತು, ಒಂದು ವೇಳೆ ಎಲ್ಲವೂ ಸರಿಯಾಗಿದ್ದರೆ ಇಷ್ಟು ಹೊತ್ತಿಗೆ ಅನಿಲ್ ಡಾಕ್ಟರ್ ಅಪಾಯಿಂಟ್ಮೆಂಟ್ ತೆಗೆದುಕೊಂಡು ಬರಬೇಕಿತ್ತು. ಈಗ ಡಾಕ್ಟರ್ ಡ್ಯೂಟಿ ಸಮಯ ಕೂಡ ಮುಗಿದಿರುತ್ತದೆ. ಯೋಚಿಸುತ್ತಾ ಅವರ ಹೃದಯ ಅತ್ಯಂತ ದುಃಖಕ್ಕೆ ಒಳಗಾಯಿತು. ಅವರ ಗಂಟಲಿನಿಂದ ಅಳುವಿನ ಧ್ವನಿ, ಕಣ್ಣೀರಿನಿಂದ ಕಣ್ಣೀರು ಬಂದಿತ್ತು. ಎಷ್ಟು ಸಮಯ ಹೀಗೆ ಅಳುತ್ತಾ ಕಳೆದರೋ ಗೊತ್ತಿಲ್ಲ. ಅಳುತ್ತಿರುವಾಗ ಒಂದು ಧ್ವನಿ ಅವರನ್ನು ಅತ್ತ ಕಡೆ ಸೆಳೆಯಿತು. ಏನಾಯ್ತು ಅಪ್ಪಾಜಿ, ಏಕೆ ಅಳುತ್ತಿದ್ದೀರಿ? ಅವರ ಧ್ವನಿ ಬಂದಂತ ನೋಡಿದರು. ತಮ್ಮ ಎದುರಿಗೆ ಒಬ್ಬ ವ್ಯಕ್ತಿ ನಿಂತಿರುವುದನ್ನು ನೋಡಿ ಅವರು ಇನ್ನೂ ಜೋರಾಗಿ ಅಳಲು ಶುರು ಮಾಡಿದರು. ಆ ಅಪರಿಚಿತ ವ್ಯಕ್ತಿ ತನ್ನ ಮೋಟಾರ್ ಸೈಕಲ್ ರಸ್ತೆಯ ಬದಿಯಲ್ಲಿ ನಿಲ್ಲಿಸಿ ಬಂದು ಹೇಳಿದರು, ನೀವು ತುಂಬಾ ತೊಂದರೆಯಲ್ಲಿ ಇರುವಂತೆ ಕಾಣುತ್ತೀರಿ. ಅಪ್ಪಾಜಿ, ನೀವು ಹೆದರಿಕೊಳ್ಳಬೇಡಿ, ನಾನು ನಿಮ್ಮ ಜೊತೆಗಿದ್ದೇನೆ. ಹೀಗೆ ಹೇಳುತ್ತಾ ಅವರು ರಾಜೇಂದ್ರ ಪ್ರಸಾದ್ ಅವರ ಭುಜದ ಮೇಲೆ ಕೈ ಹಾಕಿದರು. ಅವರು ತುಂಬಾ ತಣ್ಣಗೆ ಇರುವುದನ್ನು ಗಮನಿಸಿದರು. ಅವರ ಶರೀರ ತುಂಬಾ ತಣ್ಣಗಿತ್ತು. ಅವರು ಚಳಿಯಿಂದ ನಡುಗುತ್ತಿದ್ದರು. ಅವರ ಹಲ್ಲುಗಳು ಕಟಕಟ ಸದ್ದು ಮಾಡುತ್ತಿದ್ದವು. ಅವರ ಬಾಯಿಂದ ಶಬ್ದಗಳು ಬರುತ್ತಿರಲಿಲ್ಲ. ಅವರಿಗೆ ರಾಜೇಂದ್ರ ಪ್ರಸಾದ್ ಅವರ ಮೇಲೆ ಕರುಣೆ ಉಕ್ಕಿ ಬಂದಿತ್ತು. ಅವರು ತಕ್ಷಣ ತಮ್ಮ ಓವರ್ ಕೋಟ್ ತೆಗೆದು ಅವರಿಗೆ ಹಾಕಿದರು ಮತ್ತು ಹೇಳಿದರು, ಇಂತಹ ಚಳಿಯಲ್ಲಿ ನೀವು ರಾತ್ರಿ ಪೂರ್ತಿ ತೆರೆದ ವಾತಾವರಣದಲ್ಲಿ ಏಕೆ ಕುಳಿತಿದ್ದೀರಿ? ರಾಜೇಂದ್ರ ಪ್ರಸಾದ್ ಏನನ್ನೂ ಮಾತನಾಡಲು ಪ್ರಯತ್ನಿಸುತ್ತಿದ್ದರು. ಆದರೆ ಅವರ ತರತರನೆ ಕಂಪಿಸುವ ವೃದ್ಧ ದೇಹ ಅವರನ್ನು ಮಾತನಾಡಲು ಬಿಡುತ್ತಿರಲಿಲ್ಲ. ಇವರನ್ನು ನೋಡಿ ಆ ಅಪರಿಚಿತ ವ್ಯಕ್ತಿ ಚಹಾ ಅಂಗಡಿಗೆ ಹೋಗಿ ಬಿಸಿ ಬಿಸಿ ಚಹಾ ಮತ್ತು ಬಿಸ್ಕೆಟ್ ತೆಗೆದುಕೊಂಡು ಬಂದರು. ರಾಜೇಂದ್ರ ಪ್ರಸಾದ್ ಅವರಿಗೆ ಮನಸ್ಸಿನಿಂದ ತುಂಬ ಆಶೀರ್ವಾದ ಮಾಡಿದರು. ಚಹಾ ಕುಡಿದಿದ್ದರಿಂದ ಅವರಿಗೆ ಈಗ ಸ್ವಲ್ಪ ಧೈರ್ಯ ಬಂದಿತ್ತು. ಈಗ ರಾತ್ರಿಯ ಕತ್ತಲೆ ಕಳೆದು ಸಣ್ಣನೆ ಬೆಳಕು ಹರಿಯುತ್ತಿತ್ತು. ಬೆಳಗಿನ ಸಣ್ಣನೆ ಬೆಳಕಿನಲ್ಲಿ ಆ ಅಪರಿಚಿತ ವ್ಯಕ್ತಿಯ ಮುಖವನ್ನು ನೋಡಿ ಹೇಳಿದರು, ಅರೆ, ನೀವು ನನ್ನ ಮೊಮ್ಮಗನ ವಯಸ್ಸಿನವರು. 20-22ರ ಚಿಕ್ಕ ವಯಸ್ಸಿನಲ್ಲಿ ನಿನಗೆ ಇಲ್ಲಿ ನಿಂತು ನನಗೆ ಸಹಾಯ ಮಾಡುವ ದೊಡ್ಡ ಮನಸ್ಸು. ಆಗ ಆ ವ್ಯಕ್ತಿ ಹೇಳಿದನು, ಅಪ್ಪಾಜಿ, ನನ್ನ ಹೆಸರು ನರೇಶ್. ನಾನು ಇಲ್ಲಿ ಹತ್ತಿರದ ಅಂಗಡಿಯಲ್ಲಿ ಕೆಲಸ ಮಾಡುತ್ತೇನೆ. ನೀವು ನನ್ನನ್ನು ನಿಮ್ಮ ಮಗ ಎಂದುಕೊಳ್ಳಿ. ಹೀಗೆ ಹೇಳಿ ನಿಮಗೆ ಏನು ತೊಂದರೆ? ಮಗ ನರೇಶ್ ನನ್ನ ಮಗ. ಅನಿಲ್ ನಿನ್ನೆ ಸಾಯಂಕಾಲ ಡಾಕ್ಟರ್ ಹತ್ತಿ ಅಪಾಯಿಂಟ್ಮೆಂಟ್ ತೆಗೆದುಕೊಂಡು ಬರಲು ಹೋಗಿದ್ದನು. ನನ್ನನ್ನು ಇಲ್ಲಿ ಕುಳಿತಿರಲು ಹೇಳಿ ಹೋಗಿದ್ದನು. ಆದರೆ ಇದುವರೆಗೂ ಅವನು ವಾಪಸ್ ಬಂದಿಲ್ಲ. ಅವನ ಯೋಚನೆ ನನ್ನನ್ನು ಕಿತ್ತು ತಿನ್ನುತ್ತಿದೆ. ಅಪ್ಪಾಜಿ, ನೀವು ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ನಿಮ್ಮ ಮಗನ ಫೋನ್ ನಂಬರ್ ಕೊಡಿ, ನಾನು ಅವರಿಗೆ ಫೋನ್ ಮಾಡುತ್ತೇನೆ. ಆದರೆ ಮಗ ಅವರ ಫೋನ್ ನಂಬರ್ ನನಗೆ ನೆನಪಿಲ್ಲ. ಆಗಿದ್ದರೆ ಅಪ್ಪಾಜಿ, ನಾನು ಒಂದು ಕೆಲಸ ಮಾಡುತ್ತೇನೆ. ನಿಮ್ಮನ್ನು ನಿಮ್ಮ ಮನೆಗೆ ಬಿಟ್ಟು ಬರುತ್ತೇನೆ. ನಿಮಗೆ ನಿಮ್ಮ ಮನೆ ನೆನಪಿದೆ ಅಲ್ಲವೇ? ಅವನು ತಮ್ಮ ಮೋಟಾರ್ ಸೈಕಲ್ ಮೇಲೆ ರಾಜೇಂದ್ರ ಪ್ರಸಾದ್ ಅವರನ್ನು ಕೂರಿಸಿ ಅವರ ಮನೆಗೆ ಬಿಡಲು ಹೊರಟನು. ಹೋಗುವಾಗ ರಸ್ತೆಯಲ್ಲಿ ಗಾಡಿ ನಿಲ್ಲಿಸಿ ಅವರನ್ನು ಹೋಟೆಲ್ಗೆ ಕರೆದುಕೊಂಡು ಹೋಗಿ ಚಹಾ ತಿಂಡಿ ಕುಡಿಸಿದರು. ಮಗ, ನೀನು ಮನುಷ್ಯನ ರೂಪದಲ್ಲಿ ದೇವರು.
ನೀನು ಯಾವುದೇ ದೇವರಿಗೆ ಕಡಿಮೆ ಇಲ್ಲ. ದೇವರು ನಿನ್ನನ್ನು ಸದಾ ಸಂತೋಷವಾಗಿ ಇಟ್ಟಿರಲಿ. ರಾಜೇಂದ್ರ ಪ್ರಸಾದ್ ಅವರು ಆ ಹುಡುಗನಿಗೆ ಮನಪೂರ್ವಕವಾಗಿ ಆಶೀರ್ವಾದ ಮಾಡಿದರು. ಹಾಗೆ ನರೇಶ್ ರಾಜೇಂದ್ರ ಪ್ರಸಾದ್ ಅವರನ್ನು ಅವರ ಮನೆಗೆ ಕರೆದುಕೊಂಡು ಹೋದಾಗ ಅವರ ಮನೆಗೆ ಬೀಗ ಹಾಕಲಾಗಿತ್ತು. ಅಪ್ಪಾಜಿ, ನೀವು ಇಲ್ಲಿ ನಿಂತಿರಿ, ನಾನು ವಿಚಾರಿಸಿಕೊಂಡು ಬರುತ್ತೇನೆ. ಹೀಗೆ ಹೇಳಿ ಅವನು ಅಕ್ಕಪಕ್ಕದಲ್ಲಿರುವಲ್ಲಿ ವಿಚಾರಿಸಿ ಹೋದನು. ಅಕ್ಕಪಕ್ಕದವರನ್ನು ವಿಚಾರಿಸಿದಾಗ ಅವರಿಗೆ ಅನಿಲ್ ಇಂದು ಬೆಳಿಗ್ಗೆ ತಮ್ಮ ಹೆಂಡತಿಗೆ ಸುತ್ತಾಡಲು ಹೋಗಿದ್ದಾರೆ ಎಂದು ತಿಳಿದು ಬಂದಿತ್ತು. ನರೇಶ್ ಪಕ್ಕದವರಿಂದ ಅನಿಲ್ನ ಫೋನ್ ನಂಬರ್ ತೆಗೆದುಕೊಂಡು ತಕ್ಷಣವೇ ಫೋನ್ ಮಾಡಿದನು. ಹಲೋ, ಯಾರು? ಅನಿಲ್ ಮಾತನಾಡುತ್ತಿರುವುದೇ? ಹೌದು, ನಾನೇ ಅನಿಲ್ ಮಾತನಾಡುತ್ತಿದ್ದೇನೆ. ಹೇಳಿ, ಏನು ವಿಷಯ? ನಾನು ನರೇಶ್ ಮಾತನಾಡುತ್ತಿರುವುದು. ನಿಮ್ಮ ಅಪ್ಪಾಜಿ ರಸ್ತೆ ಬದಿ ಚಳಿಯಲ್ಲಿ ಅಳುತ್ತಾ ಕುಳಿತಿರುವುದನ್ನು ನೋಡಿದೆ. ನೀವು ಅವರನ್ನು ಅಲ್ಲಿ ಬಿಟ್ಟು ಬಂದಿದ್ರಿ. ಬಹುಶಃ ನೀವು ಯಾವುದೋ ಅಗತ್ಯ ಕೆಲಸದಲ್ಲಿ ಸಿಲುಕಿಕೊಂಡಿರಬಹುದು. ಹೀಗಾಗಿ ಅವರನ್ನು ಕರೆದುಕೊಂಡು ಬರಲಾಗಲಿಲ್ಲ. ಹೀಗಾಗಿ ನಾನೇ ಅವರನ್ನು ನಿಮ್ಮ ಮನೆಗೆ ಕರೆದುಕೊಂಡು ಬಂದಿದ್ದೇನೆ. ಆದರೆ ಇಲ್ಲಿ ಮನೆಗೆ ಬೀಗ ಹಾಕಿದೆ. ನಾನು ಅವರನ್ನು ಎಲ್ಲಿ ಬಿಡಬೇಕು ಎಂದು ಹೇಳುತ್ತೀರಾ? ಮಿಸ್ಟರ್ ನರೇಶ್, ನೀನು ತುಂಬ ಕಾಳಜಿ ತೋರಿಸುವ ಅವಶ್ಯಕತೆ ಇಲ್ಲ. ನಿನ್ನ ಕೆಲಸ ನೀನು ನೋಡಿಕೋ. ಹಾಗೆ ಅವರನ್ನು ಬಿಡುವ ಮನಸ್ಸಿದ್ದರೆ ವೃದ್ಧಾಶ್ರಮಕ್ಕೆ ಬಿಟ್ಟುಬಿಡು. ಈಗ ನನಗೂ ಅವರಿಗೂ ಯಾವುದೇ ಸಂಬಂಧ ಇಲ್ಲ. ಆದರೆ ನನ್ನ ಮಾತು ಕೇಳಿ. ಹಲೋ ಹಲೋ ಈ ಕಡೆಯಿಂದ ನರೇಶ್ ಮಾತನಾಡುತ್ತಲೇ ಇದ್ದ. ಆ ಕಡೆಯಿಂದ ಫೋನ್ ಕಟ್ ಆಗಿತ್ತು. ನನ್ನ ಮಗ ಅನಿಲ್ ಜೊತೆ ಮಾತನಾಡಿದ್ದೀಯಾ? ಅವನು ಚೆನ್ನಾಗಿದ್ದಾನೆ ತಾನೆ? ಮತ್ತೆ ಅವನು ನನ್ನನ್ನು ಏಕೆ ಕರೆದುಕೊಂಡು ಹೋಗಲು ಬರಲಿಲ್ಲ? ಏನಾದರೂ ಹೇಳು ಮಗು. ಹೌದು ಅಪ್ಪಾಜಿ, ನಿಮ್ಮ ಮಗ ಆರಾಮಾಗಿ ಇದ್ದಾರೆ. ಮತ್ತು ಅವರು ನಿಮ್ಮನ್ನು ಏಕೆ ಕರೆದುಕೊಂಡು ಹೋಗಲು ಬರಲಿಲ್ಲ ಅಂದರೆ ಅವರಿಗೆ ನಿಮ್ಮನ್ನು ವಾಪಸ್ ಕರೆದುಕೊಂಡು ಬರುವ ಮನಸ್ಸು ಇರಲಿಲ್ಲ. ಅವರು ನಿಮ್ಮಿಂದ ತಪ್ಪಿಸಿಕೊಳ್ಳಲು ಬಯಸಿದ್ದಾರೆ. ಅವರ ಉದ್ದೇಶ ಸರಿ ಇರಲಿಲ್ಲ ಎಂದು ನನಗೆ ಅನಿಸುತ್ತದೆ. ಇಲ್ಲದಿದ್ದರೆ ಅಂತಹ ಚಳಿಯಲ್ಲಿ ವೃದ್ಧ ತಂದೆಯನ್ನು ರಸ್ತೆ ಬದಿಯಲ್ಲಿ ಏಕೆ ಬಿಟ್ಟು ಬರುತ್ತಿದ್ದರು? ಅಪ್ಪಾಜಿ, ನೀವು ನನ್ನ ಮಾತನ್ನು ಕೇಳಿ. ನೀವು ನನ್ನ ಜೊತೆ ವೃದ್ಧಾಶ್ರಮಕ್ಕೆ ಬನ್ನಿ. ನಾನು ನಿಮ್ಮನ್ನು ಬಿಟ್ಟು ಬರುತ್ತೇನೆ. ರಾಜೇಂದ್ರ ಪ್ರಸಾದ್ ಬಿಟ್ಟ ಬಾಯಿ ಬಿಟ್ಟ ಹಾಗೆ ಅವನನ್ನು ನೋಡುತ್ತಾ ನಿಂತರು. ಅವರ ಕಣ್ಣಲ್ಲಿ ಕಣ್ಣೀರು ಸುರಿಯುತ್ತಿತ್ತು. ನಾನು ಅನಾಥನಲ್ಲ, ನನಗೂ ಕುಟುಂಬವಿದೆ. ನನ್ನನ್ನು ವೃದ್ಧಾಶ್ರಮಕ್ಕೆ ಬಿಡುವ ಯೋಚನೆ ನಿನಗೇಕೆ ಬಂತು? ಇದನ್ನು ನಿಮ್ಮ ಮಗ ನನಗೆ ಹೇಳಿರುವುದು. ಅವರು ಗದ್ಗದ ಸ್ವರದಲ್ಲಿ ಹೇಳಿದರು. ನನ್ನ ಮಗ ನನ್ನನ್ನು ಏಕೆ ಭಾರ ಎಂದುಕೊಳ್ಳುತ್ತಾನೆ? 2 ಹೊತ್ತಿನ ಊಟ ಕೊಡುವುದಕ್ಕೂ ಸೊಸೆ ಏಕೆ ಕಷ್ಟ ಎಂದುಕೊಳ್ಳುತ್ತಾಳೆ? ನನ್ನ ಕೆಲಸ ಮಾಡುವಾಗ ಕೆಲವೊಮ್ಮೆ ಕೋಪಗೊಳ್ಳುತ್ತಿದ್ದಳು ಎಂದು ನಾನು ಒಪ್ಪಿಕೊಳ್ಳುತ್ತೇನೆ. ಅನಿಲ್ಗೆ ನನ್ನ ಔಷಧಿಗೆ ಸ್ವಲ್ಪ ಹೆಚ್ಚು ಹಣ ಖರ್ಚು ಮಾಡಬೇಕಾಗುತ್ತದೆ. ನಾನು ಚಿಕ್ಕ ಚಿಕ್ಕ ವಿಷಯಗಳಿಗೆ ಅವನನ್ನು ಅಡ್ಡಿಪಡಿಸುವುದು ಅವನಿಗೆ ಇಷ್ಟವಾಗುತ್ತಿರಲಿಲ್ಲ. ನನ್ನ ಕೆಮ್ಮಿನ ಸದ್ದು ಅವರಿಗೆ ತೊಂದರೆ ಕೊಡುತ್ತಿತ್ತು. ಆದರೆ ನಾನು ಅವರ ಹಂಗಿನಲ್ಲಿ ಬದುಕುತ್ತಿರಲಿಲ್ಲ. ನಾನು ನನ್ನ ಜೀವನ ಪೂರ್ತಿ ದುಡಿದ ಹಣವನ್ನು ನನ್ನ ಮಗನ ಹೆಸರಿಗೆ ಮಾಡಿದ್ದೇನೆ. ಇಲ್ಲ ಇಲ್ಲ, ನನ್ನ ಮಗ ಸೊಸೆ ಇಷ್ಟೊಂದು ಕೃತಜ್ಞರಾಗಲು ಸಾಧ್ಯವಿಲ್ಲ. ಅವರು ಎಂದಿಗೂ ಇಷ್ಟು ಕೆಳಮಟ್ಟಕ್ಕೆ ಇಳಿಯುವುದಿಲ್ಲ. ನಿನಗೆ ಎಲ್ಲೋ ತಪ್ಪು ಕಲ್ಪನೆ ಆಗಿದೆ. ಇಲ್ಲ ಅಪ್ಪಾಜಿ, ನನ್ನ ಮೊಬೈಲ್ನಲ್ಲಿ ನಾನು ಮಾಡಿದ ಕರೆಗಳ ರೆಕಾರ್ಡ್ಸ್ ಇರುತ್ತದೆ. ನಾನು ನಿಮಗೆ ನಿಮ್ಮ ಮಗ ಹೇಳಿದ ಮಾತುಗಳನ್ನು ಕೇಳಿಸುತ್ತೇನೆ. ಹೀಗೆ ಹೇಳುತ್ತಾ ನರೇಶ್ ತನ್ನ ಮೊಬೈಲ್ ರಾಜೇಂದ್ರ ಪ್ರಸಾದ್ ಅವರ ಕಿವಿಗೆ ಹಿಡಿದನು. ಕರೆಯ ರೆಕಾರ್ಡಿಂಗ್ ಕೇಳಿ ರಾಜೇಂದ್ರ ಪ್ರಸಾದ್ ಸ್ತಬ್ಧರಾದರು. ಅವರು ಕಲ್ಲಿನಂತೆ ಒಂದು ಕಡೆ ನಿಂತುಬಿಟ್ಟರು. ಸ್ವಲ್ಪ ಸಮಯದ ನಂತರ ವೇದನೆಯ ಧ್ವನಿಯಲ್ಲಿ ಹೇಳಿದರು, ನಡೆ ಮಗ, ನನ್ನನ್ನು ವೃದ್ಧಾಶ್ರಮಕ್ಕೆ ಬಿಡು. ಕಂಪಿಸುವ ಧ್ವನಿಯಲ್ಲಿ ಅವರು ಹೀಗೆ ಹೇಳುವಾಗ ಅವರ ಹೃದಯದ ನೋವು ಕಣ್ಣೀರಾಗಿ ಹರಿಯುತ್ತಿತ್ತು. ನರೇಶ್ ಇಂಟರ್ನೆಟ್ ಸಹಾಯದಿಂದ ನಗರದ ಒಂದು ಒಳ್ಳೆಯ ವೃದ್ಧಾಶ್ರಮವನ್ನು ಹುಡುಕಿದನು. ವೃದ್ಧಾಶ್ರಮ ತಲುಪಿದ ನಂತರ ಅಲ್ಲಿಯ ನಿರ್ದೇಶಕರು ರಾಜೇಂದ್ರ ಪ್ರಸಾದ್ ಅವರ ವಿಷಯವನ್ನು ತಿಳಿದುಕೊಂಡರು. ಅಲ್ಲಿ ಉಪಸ್ಥಿತರಿದ್ದ ಸ್ಥಳೀಯ ನ್ಯೂಸ್ ಚಾನೆಲ್ ರಿಪೋರ್ಟರು ಅವರ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಸಾರ ಮಾಡಿದರು. ನೋಡಿ, ಇಂದಿನ ಪೀಳಿಗೆಯರು ಸಂಸ್ಕಾರ ಇಲ್ಲದೆ ಸ್ವಾರ್ಥದಿಂದ ಬದುಕುತ್ತಿದ್ದಾರೆ. ಇಂದು ಕೇವಲ ಉಪಯೋಗ ಇರುವ ವಸ್ತುಗಳನ್ನು ಮಾತ್ರ ಮನೆಯಲ್ಲಿಟ್ಟು ಅನುಪಯುಕ್ತ ವಸ್ತುಗಳನ್ನು ಬಿಸಾಡುವ ಕಾಲ. ಕೆಲವರು ದೇವಸ್ಥಾನದ ಮೆಟ್ಟಿಲ ಮೇಲೆ ಬಿಟ್ಟು ಹೋಗುತ್ತಾರೆ. ಇನ್ನು ಕೆಲವರು ಸೇತುವೆ ಕೆಳಗೆ ಬಿಟ್ಟು ಹೋಗುತ್ತಾರೆ. ಇಂದು ಡಾಕ್ಟರ್ ಅಪಾಯಿಂಟ್ಮೆಂಟ್ ತೆಗೆದುಕೊಂಡು ಬರುವ ನೆಪ ಮಾಡಿ ಬಿಟ್ಟು ಹೋಗಿದ್ದಾರೆ. ಇದು ಎಲ್ಲಿಯವರೆಗೆ ನಡೆಯುತ್ತದೆ? ಇದನ್ನು ಕೇಳಿದ ರಾಜೇಂದ್ರ ಪ್ರಸಾದ್ ಅವರ ಕಡಲು ಕಿತ್ತು ಬಂದಾಯಿತು. ವಿದೇಶದಲ್ಲಿ ಇದ್ದ ರಾಜೇಂದ್ರ ಪ್ರಸಾದ್ ಅವರ ಮೊಮ್ಮಗ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ನಗರದ ಸುದ್ದಿಗಳನ್ನು ನೋಡುತ್ತಿದ್ದನು. ತಮ್ಮ ನಗರದಲ್ಲಿ ಯಾವ ಯಾವ ಘಟನೆಗಳು ನಡೆಯುತ್ತದೆ ಎಂದು ತಿಳಿದುಕೊಳ್ಳುವ ಸಲುವಾಗಿ ಒಂದು ದಿನ ಫೇಸ್ಬುಕ್ ವಿಡಿಯೋ ನೋಡುತ್ತಾ ನೋಡುತ್ತಾ ಅವನು ತನ್ನ ತಾತನ ವಿಡಿಯೋ ನೋಡಿದನು. ಒಂದು ಕ್ಷಣ ಅವನಿಗೆ ಅನಿಸಿತು, ಇಲ್ಲ, ಇದು ನನ್ನ ತಾತ ಆಗಿರಲು ಸಾಧ್ಯವಿಲ್ಲ. ಆದರೆ ರಿಪೋರ್ಟರ್ ಅವರ ಹೆಸರು ಹೇಳಿದಾಗ ಅವನಿಗೆ ನಂಬಿಕೆ ಬಂತು. ಇದು ನನ್ನ ತಾತ. ಅವರ ಅಳುವ ಮುಖ, ತನ್ನ ತಂದೆ ತಾಯಿಗಳ ಕ್ರೂರತನ ಅವರ ಹೃದಯ ಚೂರು ಚೂರು ಮಾಡಿತು. ನ್ಯೂಸ್ ರಿಪೋರ್ಟರ್ ಮಾತು ಕೇಳಿ ಅವನ ಹೃದಯ ಉರಿಯುತ್ತಿತ್ತು. ಅವನು ತಕ್ಷಣವೇ ಮನೆಗೆ ಫೋನ್ ಮಾಡಿದನು. ಎಂದಿನಂತೆ ಅವರ ಮೊದಲ ಪ್ರಶ್ನೆ, ಅಮ್ಮ, ತಾತ ಹೇಗಿದ್ದಾರೆ? ಅವರು ಚೆನ್ನಾಗಿದ್ದಾರೆ ತಾನೆ? ನನಗೆ ಅವರದ್ದೇ ಚಿಂತೆ ಆಗುತ್ತಿದೆ. ಅವನ ಮಾತು ಕೇಳಿ ಅವನ ಅಮ್ಮ ಸರಿತಾ ಹೇಳಿದಳು, ಮಗ, ನಿನ್ನ ತಂದೆ ತಾಯಿಗಳ ಯೋಗಕ್ಷೇಮವನ್ನು ಆಗಾಗ ಕೇಳುತ್ತಿರು. ನಿನಗೆ ಯಾವಾಗಲೂ ನಿನ್ನ ತಾತನದ್ದೇ ಯೋಚನೆ. ಅವರು ಚೆನ್ನಾಗಿದ್ದಾರೆ, ಸರಿ.
ನಾನು ಅವರ ಜೊತೆ ಮಾತನಾಡಬೇಕು. ಅವನ ಅಮ್ಮ ಗಾಬರಿಗೊಳಗಾಗಿ ಹೇಳಿದರು. ಅವರು ಅವರ ಗೆಳೆಯನನ್ನು ಭೇಟಿಯಾಗಲು ಊರಿಗೆ ಹೋಗಿದ್ದಾರೆ. ತನ್ಮಯ್ ಅರ್ಥ ಮಾಡಿಕೊಂಡನು. ಇವರು ಹೀಗೆ ನೇರವಾಗಿ ಕೇಳಿದರೆ ಏನನ್ನೂ ಕೇಳುವುದಿಲ್ಲ. ಅವನು ಫೋನ್ ಇಟ್ಟನು ಮತ್ತು ಭಾರತಕ್ಕೆ ಬರುವ ತಯಾರಿ ಮಾಡಿದನು. 10 ದಿನಗಳ ಒಳಗಾಗಿ ಅವನು ಭಾರತಕ್ಕೆ ಬಂದನು. ಅವನು ನಗರಕ್ಕೆ ಬರುತ್ತಿದ್ದಂತೆ ಮೊದಲು ಅವನ ತಾತ ಇರುವ ವೃದ್ಧಾಶ್ರಮಕ್ಕೆ ಹೋದನು. ವೃದ್ಧಾಶ್ರಮದ ನಂಬರ್ ಮತ್ತು ವಿಳಾಸ ರಿಪೋರ್ಟ್ ವಿಡಿಯೋ ಕೊನೆಯಲ್ಲಿ ಹಾಕಿದ್ದರು. ವೃದ್ಧಾಶ್ರಮ ಹಾಲ್ಗೆ ತಲುಪುತ್ತಿದ್ದಂತೆ ನೋಡಿದನು. ಅವನ ತಾತ ಮಂಚದ ಮೇಲೆ ಕುಳಿತು ರಾಮಾಯಣ ಓದುತ್ತಿದ್ದರು. ಅವನಿಗೆ ನೆನಪಿಗೆ ಬಂತು, ಅವನು ಅಜ್ಜಿ ತಾತನ ಜೊತೆ ಊರಿನಲ್ಲಿ ಇರುವಾಗ ಆಗಲೂ ಕೂಡ ತಾತ ರಾಮಾಯಣ ಓದುತ್ತಿದ್ದರು. ಆಗ ಅವನು ಅವರ ಎದುರು ಕುಳಿತುಕೊಳ್ಳುತ್ತಿದ್ದರು. ಅವನ ತಾತ ಅವನಿಗೆ ಪ್ರತಿಯೊಂದು ಸಾಲಿನ ಅರ್ಥವನ್ನು ಪ್ರೀತಿಯಿಂದ ವಿವರಿಸುತ್ತಿದ್ದರು. ಆದರೆ ಈ ಸಮಯಕ್ಕೂ ಆ ಸಮಯಕ್ಕೂ ತುಂಬಾ ವ್ಯತ್ಯಾಸ ಇತ್ತು. ಆ ಸಮಯದಲ್ಲಿ ತಾತ ತುಂಬಾ ಗಟ್ಟಿಮುಟ್ಟಾಗಿ ಇದ್ದರು. ಈಗ ತುಂಬಾ ದುರ್ಬಲರಾದಂತೆ ಕಾಣುತ್ತಿದ್ದರು. ದುರ್ಬಲತೆ ಜೊತೆಗೆ ಅವರಿಗೆ ವಯಸ್ಸಾದ್ದರಿಂದ ಅವರು ಕೈಕಾಲು ನಡುಗುತ್ತಿದ್ದವು. ತಾತನ ಈ ಪರಿಸ್ಥಿತಿಯನ್ನು ನೋಡಿ ಮೊಮ್ಮಗನ ದುಃಖದ ಕಟ್ಟೆ ಹೊಡೆಯಿತು. ಕಣ್ಣಲ್ಲಿ ನೀರು ತುಂಬಿಕೊಳ್ಳುತ್ತಾ ಅವನು ತನ್ನ ತಾತನ ಕಡೆಗೆ ಹೆಜ್ಜೆ ಹಾಕಿದನು ಮತ್ತು ಅವರ ಎದುರು ಮಂಡಿಯೂರಿ ಕುಳಿತುಕೊಂಡು ಮತ್ತು ಅವರ ಕಂಪಿಸುವ ದನಿಯಲ್ಲಿ ರಾಮಾಯಣ ಕೇಳಿದನು. ರಾಜೇಂದ್ರ ಪ್ರಸಾದ್ ಅವರಿಗೆ ತಮ್ಮ ಪಕ್ಕದಲ್ಲಿ ನೀರಿನ ಹನಿ ಬೀಳುತ್ತಿರುವುದನ್ನು ಗಮನಕ್ಕೆ ಬಂದಿತು. ಅವರು ರಾಮಾಯಣದ ಪುಸ್ತಕ ಒಂದು ಕಡೆ ಇಟ್ಟು ತಮ್ಮ ಎದುರಿಗೆ ಕುಳಿತ ವ್ಯಕ್ತಿಯ ಕಡೆ ನೋಡಿದರು. ಅವರ ಆಶ್ಚರ್ಯಕ್ಕೆ ಕೊನೆ ಇರಲಿಲ್ಲ. ಅವರ ಮೊಮ್ಮಗ ತನ್ಮಯ್ ಅವರ ಎದುರು ಕುಳಿತಿದ್ದನು ಮತ್ತು ಅವನ ಕಣ್ಣೀರು ಅವರ ತೋಳನ್ನು ಒದ್ದೆ ಮಾಡುತ್ತಿತ್ತು. ಅವರ ಮೊಮ್ಮಗನನ್ನು ನೋಡುತ್ತಿದ್ದಂತೆ ಅವರು ಅವನನ್ನು ಅಪ್ಪಿಕೊಂಡು ಅತ್ತರು. ಇಬ್ಬರೂ ಸ್ವಲ್ಪ ಸಮಯ ಹಾಗೇ ಕುಳಿತರು. ನಂತರ ತಮ್ಮನ್ನು ತಾವು ಸಮಾಧಾನ ಮಾಡಿಕೊಂಡು ಹೇಳಿದರು, ನೀನು ಯಾವಾಗ ಬಂದೆ ಮಗು? ತಾತ, ನಾನು ನಿಮ್ಮ ವಿಡಿಯೋ ನೋಡಿದೆ. ನನಗೆ ಇದೆಲ್ಲ ಹೇಗೆ ನಡೆಯಿತು ಎಂದು ಅರ್ಥವಾಗುತ್ತಿಲ್ಲ. ನನಗೆ ಹೇಳಿ ತಾತ. ಆದರೆ ತಾತ ಅವನಿಗೆ ಏನನ್ನೂ ಹೇಳಲು ತಯಾರಿರಲಿಲ್ಲ. ತನ್ಮಯ್ ತನ್ನ ತಾತನ ಕೈಯನ್ನು ತನ್ನ ತಲೆ ಮೇಲೆ ಹಾಕಿಕೊಳ್ಳುತ್ತಾ ಹೇಳಿದನು, ಈಗ ನನ್ನ ಮೇಲೆ ಆಣೆ, ಎಲ್ಲ ಸತ್ಯವನ್ನು ಹೇಳಿ. ಅವನು ತನ್ನ ಮೇಲೆ ಆಣೆ ಹಾಕಿದಾಗ ಅವರು ತಮ್ಮ ತಲೆಯನ್ನು ಮೊಮ್ಮಗನ ಮಡಿಲಲ್ಲಿ ಹಾಕಿದರು. ನಾನು ತುಂಬಾ ದಿನದಿಂದ ನಿನ್ನ ಪ್ರೀತಿಯನ್ನು ಪಡೆದುಕೊಳ್ಳಲು ಹಂಬಲಿಸುತ್ತಿದ್ದೆ. ಹೀಗೆ ಅವರು ತಮ್ಮ ಕಥೆಯನ್ನು ಕೇಳಿಕೊಂಡಾಗ ತನ್ಮಯ್ ತುಂಬಾ ಕೋಪಗೊಂಡನು. ಅವನ ಮುಖ ಕೋಪದಿಂದ ಕೆಂಪಾಯಿತು. ಅವನು, ನಡೆಯಿರಿ ತಾತ, ನೀವು ನನ್ನ ಜೊತೆ ಬನ್ನಿ. ಇಲ್ಲ ಮಗ, ನಾನು ಈಗಾಗಲೇ ತಮಾಷೆಯ ವಸ್ತು ಆಗಿದ್ದೇನೆ. ನಾನು ಈ ಮನೆಗೆ ಬರುವುದಿಲ್ಲ. ನೀವು ಬನ್ನಿ ತಾತ ಎಂದು ಅವರನ್ನು ವೃದ್ಧಾಶ್ರಮದಿಂದ ಹೊರಗೆ ಕರೆದುಕೊಂಡು ಬಂದನು ಮತ್ತು ಅವರ ಜೊತೆ ಟ್ಯಾಕ್ಸಿಯಲ್ಲಿ ಕುಳಿತು ತಮ್ಮ ಮನೆ ಕಡೆ ಹೊರಟನು. ಮನೆಗೆ ತಲುಪಿದಾಗ ತಾತನನ್ನು ಟ್ಯಾಕ್ಸಿಯಲ್ಲಿ ಕೂರಿಸಿ ತಾನು ಮನೆಗೆ ಹೋಗಿ ಕಾಲಿಂಗ್ ಬೆಲ್ ಶಬ್ದ ಮಾಡಿದನು. ಅವನ ಅಮ್ಮ ಬಾಗಿಲು ತೆರೆದರು. ಎದುರಿಗೆ ಮಗನನ್ನು ನೋಡಿ ಅವರ ಮುಖದಲ್ಲಿ ಆಶ್ಚರ್ಯ ಮತ್ತು ಖುಷಿಯ ಭಾವನೆ ಒಟ್ಟಿಗೆ ಮೂಡಿತು. ನಂತರ ತಮ್ಮ ಗಂಡನನ್ನು ಕೂಗಿ ಕರೆದು, ಬನ್ನಿ ನೋಡಿ ಯಾರು ಬಂದಿದ್ದಾರೆ. ಅನಿಲ್ ಮಾತು ಕೇಳಿ ಓಡೋಡಿ ಬಂದರು. ತಂದೆ ತಾಯಿಗಳಿಬ್ಬರು ತಮ್ಮ ಮಗನನ್ನು ತುಂಬಾ ದಿನಗಳ ನಂತರ ನೋಡಿ ಸಂತೋಷದಿಂದ ಅವನನ್ನು ತಬ್ಬಿಕೊಳ್ಳಲು ಬಂದರು. ಆದರೆ ಮಗ ಅವರನ್ನು ಅಲ್ಲಿಗೆ ತಡೆದು ಹೇಳಿದನು, ನೀವು ನನಗೆ ಮೊದಲು ಇದನ್ನು ಹೇಳಿ, ತಾತ ಎಲ್ಲಿದ್ದಾರೆ? ಮಗ, ನಿಮ್ಮ ತಾತನಿಗೆ ಬುದ್ಧಿ ಭ್ರಮಣೆ ಆಗಿತ್ತು. ಅವರು ಎಲ್ಲಿಗೆ ಹೋದರೋ ಗೊತ್ತಿಲ್ಲ. ಆದರೆ ಅಮ್ಮ, ನೀವು ಫೋನ್ನಲ್ಲಿ ತಾತ ಊರಿಗೆ ತಮ್ಮ ಗೆಳೆಯನನ್ನು ನೋಡಲು ಹೋಗಿದ್ದಾರೆ ಎಂದು ಹೇಳಿದ್ರಿ. ಇಬ್ಬರು ಗಂಡ ಹೆಂಡತಿ ಗಾಬರಿಯಿಂದ ಒಬ್ಬರ ಮುಖ ಒಬ್ಬರು ನೋಡಿಕೊಂಡರು. ನಂತರ ಅವನು ಇಬ್ಬರಿಗೂ ಹೇಳಿದನು, ಸರಿ, ತಾತನ ಬುದ್ಧಿ ಸರಿ ಇಲ್ಲದಿದ್ದರೆ ಅವರು ಮನೆ ಬಿಟ್ಟು ಹೋಗಿದ್ದಾರೆ. ನೀವೇಕೆ ಪೊಲೀಸ್ ಕಂಪ್ಲೇಂಟ್ ಕೊಡಲಿಲ್ಲ? ತಮ್ಮ ಮಗನ ಮಾತು ಕೇಳಿ ಪತಿ ಪತ್ನಿ ಇಬ್ಬರು ಏನು ಹೇಳುವುದು ಎಂದು ಯೋಚಿಸುತ್ತಿದ್ದರು. ಅಷ್ಟರಲ್ಲಿ ತನ್ನ ತಾತನನ್ನು ಗಾಡಿಯಿಂದ ಹೊರಗೆ ಕರೆದುಕೊಂಡು ಬಂದನು. ಎದುರಿಗೆ ಅಪ್ಪಾಜಿಯನ್ನು ನೋಡಿ ಮಗ ಸೊಸೆ ಇಬ್ಬರು ಅವರ ಕಾಲಿಗೆ ಬಿದ್ದರು ಮತ್ತು ನಾಟಕ ಮಾಡುತ್ತಾ ಹೇಳಿದರು, ಅಪ್ಪಾಜಿ, ನೀವು ಎಲ್ಲಿ ಹೋಗಿದ್ರಿ? ನಾವು ನಿಮ್ಮನ್ನು ಎಲ್ಲೆಲ್ಲಿ ಹುಡುಕಿದೆವು. ಇದನ್ನು ನಂತರ ಮಾತನಾಡೋಣ, ಮೊದಲು ನೀವು ಇದನ್ನು ನೋಡಿ. ತನ್ಮಯ್ ತನ್ನ ತಂದೆ ತಾಯಿಗಳಿಗೆ ತನ್ನ ಮೊಬೈಲ್ನಲ್ಲಿರುವ ವಿಡಿಯೋ ತೋರಿಸುತ್ತಾ ಹೇಳಿದನು. ಆ ವಿಡಿಯೋ ನೋಡಿ ಅವರ ಮುಖದ ಬಣ್ಣವೇ ಬದಲಾಯಿತು. ಅಪ್ಪಾಜಿ, ನೀವು ನನಗೆ ಒಂದು ಮಾತು ಹೇಳಿ. ಒಂದು ಪರಿಚಯ ಇಲ್ಲದ ನಗರದಲ್ಲಿ ನಿಮ್ಮ ಅಪ್ಪಾಜಿಯನ್ನು ರಸ್ತೆಯ ಪಕ್ಕದಲ್ಲಿ ಅಂತಹ ಮೈ ನಡುಗುವ ಚಳಿಯಲ್ಲಿ ಬಿಟ್ಟು ಬಂದಿರಲ್ಲ. ನಿಮ್ಮ ಹೃದಯಕ್ಕೆ ಸ್ವಲ್ಪವೂ ಕರುಣೆ ಬರಲಿಲ್ಲವೇ? ನಿಮ್ಮಿಂದ ಏನು ಬಯಸಿದ್ದರು ತನ್ನ ತಾತ? 2 ಹೊತ್ತಿನ ಊಟ, ಸ್ವಲ್ಪ ಪ್ರೀತಿ, ಮತ್ತೆ ಅಮ್ಮ. ನೀವು ಹೆಣ್ಣು ಅಂದರೆ ಮಮತೆಯ ಮೂರ್ತಿಯಾಗಿರುತ್ತಾಳೆ. ಕರುಣೆ, ದಯೆ ಅವಳ ಸ್ವಭಾವದಲ್ಲಿ ಇರುತ್ತದೆ. ಆದರೆ ನಿಮಗೆ ತಾತನ ಮೇಲೆ ಸ್ವಲ್ಪವೂ ಕರುಣೆ ಬರಲಿಲ್ಲವೇ? ನಿಮ್ಮಿಬ್ಬರನ್ನು ಅಪ್ಪ ಅಮ್ಮ ಎನ್ನಲು ನನಗೆ ನಾಚಿಕೆ ಆಗುತ್ತಿದೆ. ನನ್ನ ತಾತ ನಿಮಗೆ ಭಾರ ಆಗುತ್ತಿದ್ದಾರೆ ಅಲ್ಲವೇ? ನಾನು ನಿರ್ಧಾರ ಮಾಡಿದ್ದೇನೆ. ನಾನು ತಾತನನ್ನು ನನ್ನ ಜೊತೆ ಕರೆದುಕೊಂಡು ಹೋಗುತ್ತೇನೆ. ಇಂದಿನಿಂದ ತಾತ ನನ್ನ ಜೊತೆ ಇರುತ್ತಾರೆ ಮತ್ತು ಅವರು ವಿದೇಶಕ್ಕೆ ಹೋಗುವ ಪೇಪರ್ಸ್ ರೆಡಿಯಾಗುವವರೆಗೆ ನಾನು ಅವರ ಜೊತೆ ವೃದ್ಧಾಶ್ರಮದಲ್ಲಿ ಇರುತ್ತೇನೆ. ಈಗ ನಿಮ್ಮೊಂದಿಗೆ ನನಗೆ ಯಾವುದೇ ಸಂಬಂಧ ಇಲ್ಲ. ಅವನ ಮಾತು ಕೇಳಿ ಇಬ್ಬರು ಅವನ ಹೃದಯ ಎದುರು ಕೈ ಮುಗಿದು ಬೇಡಿಕೊಂಡರು. ಇಲ್ಲ ಮಗ, ಹಾಗೆ ಮಾಡಬೇಡ. ನಮಗೆ ಗೊತ್ತಿದೆ ನಮ್ಮಿಂದ ತುಂಬ ದೊಡ್ಡ ತಪ್ಪಾಗಿದೆ. ನಮ್ಮ ಈ ತಪ್ಪಿಗೆ ಇಂತಹ ದೊಡ್ಡ ಶಿಕ್ಷೆ ಕೊಡಬೇಡ. ಆದರೆ ತನ್ಮಯ್ ಅವರ ಒಂದು ಮಾತನ್ನು ಕೇಳಿಸಿಕೊಳ್ಳಲಿಲ್ಲ.
ತಾತನನ್ನು ಟ್ಯಾಕ್ಸಿಯಲ್ಲಿ ಕೂರಿಸಿಕೊಂಡು ವೃದ್ಧಾಶ್ರಮಕ್ಕೆ ಹೋದನು. ವೀಕ್ಷಕರೇ, ಈ ಕತೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.